ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಟಮಿಯಲ್ಲಿ ಬರುವಂಥ ಸ್ನಾಯು ಸಂಸ್ಥೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಅವರು ಈ ತರಗತಿಗಳನ್ನು ಬಳಸ್ತೇವೆ. ಇವತ್ತಿನ ತರಗತಿಯಲ್ಲಿ ಸ್ನಾಯು ಸಂಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ರಕ್ತವು ಸ್ನಾಯುಗಳಿಗೆ ಏನಾಗಿದೆ, ಅಧಿಕ ಪ್ರಮಾಣದಲ್ಲಿ ಸರಬರಾಜು ಆಗ್ತೈತೆ. ರಕ್ತ ಏನು ಮಾಡ್ತದೆ ಅಂದರೆ ಸ್ನಾಯುಗಳಿಗೆ ಅಧಿಕ ಪ್ರಮಾಣದಲ್ಲಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆ ಮಾಡ್ತೈತೆ. ಸ್ನಾಯುಗಳು ಅಧಿಕ ಪ್ರಮಾಣದಲ್ಲಿ ರಕ್ತನಾಳಗಳು ಮತ್ತು ನರಗಳನ್ನು ಹೊಂದಿವೆ. ಸ್ನಾಯುಗಳು ಏನು ಮಾಡಿದೆ, ಹೆಚ್ಚಿನ ಪ್ರಮಾಣದಲ್ಲಿ ರಕ್ತನಾಳಗಳು ಮತ್ತು ನರಗಳನ್ನು ಇದು ಹೊಂದಿದೆ. ಯಾವುದು ಸ್ನಾಯುಗಳು ಬೇರೆ ಬೇರೆ ಸ್ನಾಯುಗಳ ಸಂಯೋಜಕ ಅಂಗಾಂಶದ ಒಂದು ದಪ್ಪನೆಯ ಪಟ್ಟಿಯಾದಂತಹ ಫಶಿಯಾದಿಂದ ಏನಾಗಿದೆ ಹೊಂದಿಸಲ್ಪಟ್ಟಿದೆ. ಇದರಿಂದ ಹೊಂದಿಸಲ್ಪಟ್ಟಿದೆ ಅಂದರೆ ಫಶಿಯ. ಸ್ನಾಯುಗಳ ಕೊನೆಯಲ್ಲಿ ಟೆಂಡಾನ್ ಇದ್ದು, ಸ್ನಾಯುಗಳ ಒಂದು ಕೊನೆಯಲ್ಲಿ ಏನಿದೆ ಟೆಂಡಾನ್ ಇದ್ದು ಅವುಗಳ ಮೂಲಕ ಸ್ನಾಯುಗಳು ಏನು ಮಾಡ್ತೇವೆ, ಮೂಳೆಗಳಿಗೆ ಸೇರಿಕೊಂಡಿವೆ. ಟೆಂಡಾನ್ಗಳ ಮೂಲಕ ಸ್ನಾಯುಗಳಿಗೆ ಏನು ಮಾಡಿದೆ, ಸ್ನಾಯುಗಳು ಮೂಳೆಗಳಿಗೆ ಸೇರಿಕೊಂಡಿವೆ. ಪ್ರತಿಯೊಂದು ಸ್ನಾಯು ಏನಾಗಿದೆ ಅಂದರೆ ಓರಿಜನ್ ಮತ್ತು ಇನ್ಸರ್ಷನ್ಗಳನ್ನು ಹೊಂದಿದೆ. ಸ್ನಾಯುಗಳು ಸಂಕೋಚನವಾದಾಗ ಸ್ಥಿರವಾಗಿರುವ ಸ್ನಾಯುವಿನ ತುದಿಯನ್ನು ನಾವು ಒರಿಜಿನ್ ಅಂತೇಳಿ ಕರಿತೀವಿ. ಸ್ನಾಯುಗಳು ಕುಗ್ಗಿದಾಗ ಸ್ಥಿರವಾಗಿರ್ತಾವಲ್ಲ ಅವಕ್ಕೇನಂತೀವಿ ಒರಿಜಿನ್ ಅಂತೇಳಿ ಕರಿತೀವಿ. ಅಂದರೆ ಒರಿಜಿನಲ್ ಅಂತ ಅರ್ಥದಲ್ಲಿ ಇದು. ಹಾಗೆ ಸ್ನಾಯುವಿನ ಚಲನೆಯ ತುದಿಯನ್ನು ಏನಂತೀವಿ, ಇನ್ಸರ್ಷನ್ ಅಂತೇಳಿ ಕರಿತೀವಿ. ಐಚ್ಛಿಕ ಸ್ನಾಯುಗಳು. ಐಚ್ಛಿಕ ಸ್ನಾಯುಕೋಶಗಳು 10ರಿಂದ 100 ಮೈಕ್ರಾನ್ ಅಂದರೆ 1000 ಮೈಕ್ರಾನ್ ಅಂದರೆ 1 mm. ಇದು ಎಷ್ಟಿದೆ ಐಚ್ಛಿಕ ಸ್ನಾಯುಗಳ ಕೋಶಗಳು ಅಂದರೆ 10ರಿಂದ 100 ಮೈಕ್ರಾನ್ಗಳಷ್ಟು ದಪ್ಪವಾಗಿದ್ದು ಅನೇಕ 1 ಸೆಂಟಿಮೀಟರ್ಗಳಷ್ಟು ಉದ್ದವಿರ್ತೈತೆ. 100ರಿಂದ ಹಲವಾರು ಸಾವಿರ ಒಂದು ನವಿರಾದಂತಹ ಎಳೆಯಂತಹ ಒಂದು ಮಯೋಫೈಬ್ರಿಲ್ಗಳನ್ನು ಇದು ಇರ್ತೈತೆ. ಇವು ಸ್ನಾಯುಕೋಶ ಉದ್ದಕ್ಕೂ ಏನು ಮಾಡ್ತವೆ, ಕಂಡುಬರ್ತವೆ. ಸೂಕ್ಷ್ಮವಾಗಿ ವೀಕ್ಷಿಸಿದರೆ ಕಪ್ಪು ಮತ್ತು ಬಿಳಿ ಒಂದು ಪಟ್ಟಿಗಳು ಏನು ಮಾಡ್ತವೆ, ಇಲ್ಲಿ ಕಂಡುಬರ್ತವೆ. ಕಪ್ಪು ಪಟ್ಟಿಗೆ ಎ ಎಂದು, ಬಿಳಿ ಪಟ್ಟಿಗೆ 1 ಎಂದು ಏನು ಮಾಡ್ತಾರೆ, ಹೆಸರಿರ್ತದೆ. ಪ್ರತಿಯೊಂದು ಒಂದು ಪಟ್ಟಿ ಮಧ್ಯದಲ್ಲಿ 2 ಗೆರೆ ಇರ್ತವೆ. ಒಂದು ಪಟ್ಟಿ ಮಧ್ಯದಲ್ಲಿ 2 ಗೆರೆ ಇರ್ತವೆ. 2 ಗೆರೆಗಳ ನಡುವಿನ ಒಂದು ಭಾಗಕ್ಕೆ ಏನಂತೀವಿ, ಸಾರ್ಕೋಮಿಯರ್ ಅಂತೇಳಿ ಕರಿತೀವಿ. 2 ಗೆರೆಗಳ ನಡುವಿನ ಒಂದು ಭಾಗಕ್ಕೆ ಸಾರ್ಕೋಮಿಯರ್ ಅಂತೇಳಿ ಕರಿತೀವಿ. 1 ಡಜನ್ ಅಥವಾ ಹೆಚ್ಚು ಸ್ನಾಯು ಎಳೆಗಳು ಸೇರಿ ಒಂದು ಕಂತು ಆಗುತ್ತದೆ. 1 ಡಜನ್ ಅಥವಾ ಹೆಚ್ಚು ಸ್ನಾಯು ಎಳೆಗಳು ಸೇರಿ ಏನಾಗ್ತೈತೆ, ಒಂದು ಕಂತು ಆಗ್ತೈತೆ. ಇದಕ್ಕೇನಂತೀವಿ ಅಂದರೆ ಪ್ಯಾಸಿಕ್ಯುಲಸ್ ಅಂತೇಳಿ ಕರಿತೀವಿ. ಪ್ಯಾಸಿಕ್ಯುಲಸ್ ಆವರಿಸಿರುವಂತಹ ಪಾಸಿಯಕ್ಕೆ ಪೆರಿಮೈಸಿಯಮ್ ಅಂತ ಕರಿತೀವಿ. ಏನಂತೀವಿ, ಪ್ಯಾಸಿಕ್ಯುಲಸ್ ಆವರಿಸಿರುವಂತಹ ಪಾಸಿಯಕ್ಕೆ ಪೆರಿಮೈಸಿಯಮ್ ಅಂತೇಳಿ ಕರಿತೀವಿ. ಇಂತಹ ಅನೇಕ ಪ್ಯಾಸಿಕ್ಯುಲಸ್ಗಳನ್ನು ಬಂಧಿಸಿ ಆವರಿಸುವಂತಹ ಪ್ಯಾಸಿಯಕ್ಕೆ ಏನಂತೀವಿ ನಾವು, ಎಮಿಮೈಸಿಯಮ್ ಅಂತೇಳಿ ಕರಿತೀವಿ. ಹಿಮ್ಮಡದ ಹಿಂದೆ ಇರುವಂತಹ ಅವೆಲಿಸ್ ಟೆಂಡನ್ ಇದ್ದು ಮೀನಖಂಡ ಸ್ನಾಯುವಿನ ತುದಿ. ಒಂದು ಭುಜದಲ್ಲಿರುವಂತಹ ಸ್ನಾಯುಗಳು ಏನಂತೀವಿ, ಡೆಲ್ಟಾಯಿಡ್ ಅಂದರೆ ಸ್ನಾಯುವಿನ ಆಕಾರದ ಗ್ರೀಕ್ ಅಕ್ಷರವಾದಂತಹ ಡೆಲ್ಟಾ ಇದಕ್ಕೆ ಹೋಲುವುದರಿಂದ ಇದಕ್ಕೇನಂತೀವಿ ಡೆಲ್ಟಾಯಿಡ್ ಸ್ನಾಯುಗಳು ಅಂತೇಳಿ ಕರಿತೀವಿ. ಡೆಲ್ಟಾಯಿಡ್ ಒಂದು ಗ್ರೀಕ್ ಅಕ್ಷರ ಹೋಲುವುದರಿಂದ ಇದಕ್ಕಂತೀವಿ ಡೆಲ್ಟಾಯಿಡ್ ಅಂತ ಕರಿತೀವಿ. ಎದೆಯಲ್ಲಿಯ ಸ್ನಾಯು ಪೆಕ್ಟೋರಾಲಿಸ್ ಮೇಜರ್. ಪೆಕ್ಟೋರಮ್ ಎದೆಯನ್ನು ಏನು ಮಾಡ್ತದೆ, ಸೂಚಿಸುತ್ತದೆ. ತೊಡೆಯ ಮಧ್ಯಭಾಗದಲ್ಲಿರುವಂತಹ ಸ್ನಾಯು ಅಡ್ಯಾಕ್ಟರ್ ಮ್ಯಾಗ್ನಸ್. ಇದು ಕಾಲನ್ನು ದೇಹದ ಮಧ್ಯಭಾಗಕ್ಕೆ ತರುವ ಕೆಲಸವನ್ನು ಇದು ಮಾಡ್ತದೆ. ಈಗ ಸ್ನಾಯುಗಳ ಪ್ರಮುಖ ಗುಂಪುಗಳು. ತಲೆಯ ಮತ್ತು ಮುಖದ ಸ್ನಾಯುಗಳು. ತಲೆಯಲ್ಲಿ ಮತ್ತು ಮುಖದಲ್ಲಿರುವಂಥ ಸ್ನಾಯುಗಳು ರೀ. ತಲೆಯ ಮುಂಭಾಗದಲ್ಲಿ ಫ್ರಾಂಟೆಲಿಸ್ ಮತ್ತು ಬದಿಗೆ ಟೆಂಪೊರಲ್ ಸ್ನಾಯುಗಳಿವೆ. ಮುಖದಲ್ಲಿರುವಂತಹ ಸ್ನಾಯುಗಳು ತಿನ್ನಲು ಮತ್ತು ನಮ್ಮ ಭಾವನೆಗಳನ್ನು ಪ್ರಕಟಿಸಲು ಏನಾಗ್ತವೆ, ಉಪಯೋಗ ಆಗ್ತವೆ. ತಲೆಯ ಮುಂಭಾಗದಲ್ಲಿ ಫ್ರಾಂಟೆಲಿಸ್ ಮತ್ತು ಬದಿಗೆನಿದೆ ಟೆಂಪೊರಲ್ ಸ್ನಾಯುಗಳು ಕಂಡುಬರ್ತವೆ. ಮುಖದಲ್ಲಿರುವ ಸ್ನಾಯುಗಳು ಏನು ಕೆಲಸ ಮಾಡ್ತವೆ ಅಂದರೆ ತಿನ್ನಲು ಮತ್ತು ನಮ್ಮ ಭಾವನೆಗಳನ್ನು ಪ್ರಕಟಿಸಲು ಏನಾಗ್ತವೆ, ಸಹಾಯ ಆಗ್ತವೆ. ಉದಾಹರಣೆಗೆ ಜೈಗೋಮೆಟಿಕ್ ಅಬ್ಕ್ಯುಲರಿಸ್, ಬುಕ್ಕಿನೇಟರ್, ಡಿಪ್ರೆಷರ್ ಮತ್ತು ಮ್ಯಾಸಿಟರ್ ಇವೆಲ್ಲ ಏನು ತಲೆಯ ಮತ್ತು ಮುಖದ ಸ್ನಾಯುಗಳು.
ಇವು ಉದಾಹರಣೆಗಳಾಗಿರ್ತವೆ. ಈಗ ಕುತ್ತಿಗೆಯ ಸ್ನಾಯುಗಳು, ಕುತ್ತಿಗೆಯಲ್ಲಿರುವಂಥ ಸ್ನಾಯುಗಳು ನೋಡಿರಿ. ಇಲ್ಲಿ 4 ಗುಂಪುಗಳಿದ್ದಾವೆ ಕುತ್ತಿಗೆಯಲ್ಲಿರುವಂಥದ್ದು. ಒಂದು ಪ್ಲಾಟಿಸ್ಮಾ, ಇನ್ನೊಂದು ಸ್ಟೆರ್ನೋಮೆಸ್ಟೈಡ್, ಹಯಾಯಿಡ್, ಕ್ಯಾಪಿಟಸ್. ಒಟ್ಟು 4 ಕುತ್ತಿಗೆಯ ಸ್ನಾಯುಗಳಲ್ಲಿ ಕಂಡುಬರ್ತವೆ. ಒಂದು ಪ್ಲಾಟಿಸ್ಮಾ, ಸ್ಟೆರ್ನೋಮೆಸ್ಟೈಡ್, ಹಯಾಯಿಡ್, ಇನ್ನೊಂದು ಕ್ಯಾಪಿಟಸ್. ಸ್ಟೆರ್ನೋಮಾಸ್ಟೈಡ್ ಅಂದರೆ ಸ್ಟೆನೋಕ್ಲಿಡೋಮೆಸ್ಟೈಡ್. ಸ್ಟೆರ್ನೋಮಸ್ಟೈಡ್ ಅಂದರೆ ಸ್ಟೆರ್ನೋಕ್ಲಿಡೋಮೆಸ್ಟೈಡ್ ಅಂತ ಅರ್ಥ. ಕುತ್ತಿಗೆಯ ಒಂದು ಸ್ನಾಯುಗಳಲ್ಲಿ ಇವು ಮುಖ್ಯವಾದವುಗಳು. ಕುತ್ತಿಗೆ ಸ್ನಾಯುಗಳಲ್ಲಿ ಮುಖ್ಯವಾಗಿ ಕಂಡುಬರ್ತವೆ ಇವೆಲ್ಲ. ಇದು 2 ಒಂದು ಸ್ಥಳಗಳಲ್ಲಿವೆ. ತಲೆ ಊರೋಸ್ಥಿಯ ಮೇಲ್ಭಾಗ ಹಾಗೂ ಗ್ರೀವಸ್ಥಿಯ ಮಧ್ಯದ ಭಾಗ. ಇದು ತಲೆಬುರುಡೆಯ ಕಿವಿಯ ಹಿಂದಿರುವಂತಹ ಮ್ಯಾಸ್ಟೋಯಿಡ್ ಉಬ್ಬಿನಲ್ಲಿ ಮಾಡಿದೆ ಸೇರಿಕೊಂಡಿದೆ. ಒಂದು ಮಗ್ಗಲಿನಲ್ಲಿನ ಸ್ನಾಯುವು ಅಂಕೋಚನಗೊಂಡಲ್ಲಿ ತಲೆಯನ್ನು ವಿರುದ್ಧ ಮಗ್ಗುಲಿಗೆ ಏನು ಮಾಡ್ತೀವಿ ನಾವು ತಿರುಗಿಸುತ್ತೀವಿ. ಹಾಗೆ ಬೆನ್ನಿನ ಸ್ನಾಯುಗಳು ಇಲ್ಲಿ ಯಾವ್ಯಾವಿದ್ದಾವೆ ಅಂದರೆ ಟ್ರ್ಯಾಪಿಜಿಯಸ್, ಲ್ಯಾಟಿಸಿಮಸ್, ಡಾರ್ಸಿ, ರೊಂಬಾಯ್ಡ್, ಟೆರಸ್ ಮೇಜರ್, ಟೆರಸ್ ಮೈನರ್. ಬೆನ್ನು ಮಣಿಸರದ ಒಂದು ಬದಿಗೆ ಇರುವಂತಹ ಅತಿ ಶಕ್ತಿಶಾಲಿಯಾದಂತಹ ಸ್ನಾಯು ಅಂದರೆ ಸ್ಯಾಕ್ರೋಸ್ಟೈನಲಿಸ್. ಇದು ಏನು ಮಾಡ್ತದೆ ಅಂದರೆ ಬೆನ್ನನ್ನು ನೇರವಾಗಿರಿಸಲು ಹಾಗೂ ಭಾರವಾದಂತಹ ಕಾರ್ಯ ಮಾಡಲು ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಈಗ ಎದೆಯ ಸ್ನಾಯುಗಳು ಪಿಟರಲ್ಸ್ ಮೇಜರ್, ಎದೆಯ ಮೂಳೆಯಿಂದ ಪ್ರಾರಂಭವಾಗಿ ಇದು ಹ್ಯೂಮರಸ್ ಮೂಳೆಯವರೆಗೂ ಏನು ಮಾಡಿದೆ, ಹಬ್ಬಿದೆ. ಪಿಟರಲ್ಸ್ ಮೇಜರ್ ಅನ್ನುವಂಥ ಒಂದು ಸ್ನಾಯು ಏನು ಮಾಡಿದೆ ಎದೆಯಲ್ಲಿರುವಂಥದ್ದಂದರೆ ಎದೆಯ ಮೂಳೆಯಿಂದ ಪ್ರಾರಂಭ ಆಗ್ತದೆ. ಇದು ಹ್ಯೂಮರಸ್ ಮೂಳೆಯವರೆಗೆ ಏನಾಗ್ತದೆ ಕಂಡುಬರ್ತದೆ. ಸ್ಯಾಪುಲಾ ಮತ್ತು ಕೈಗಳ ಚಲನೆಗೆ ಏನಾಗ್ತದೆ, ಇದು ಸಹಾಯಕ ಆಗ್ತದೆ. ಪೆಕ್ಟೋರಲ್ಸ್ ಮೈನರ್, ಇದು 2ನೇ ಮತ್ತು 5ನೇ ಪಕ್ಕೆಲುಬುಗಳ ಒಂದು ಮಧ್ಯದಲ್ಲಿ ಕಂಡುಬರ್ತೈತೆ. ಸ್ಕ್ಯಾಪುಲವು ಕೆಳಗೆ ಮತ್ತು ಮುಂದಕ್ಕೆ ಚಲಿಸಲು ಏನಾಗ್ತದೆ, ಸಹಾಯ ಆಗ್ತೈತೆ. ಸರ್ಟಸ್ ಎಂಟೈನರ್, ಇದು ಎದೆಗೂಡಿನ ಪಾರ್ಶ್ವದ ಮೇಲೆ ಹರಡಿಕೊಂಡಿದೆ. ಸ್ಕ್ಯಾಪುಲಾ ಮುಂದೆ ಮತ್ತು ಹೊರಗೆ ತಿರುಗಲು ಸಹಕಾರಿಯಾಗ್ತದೆ. ಸಬ್ ಕ್ಲಾವಿಲ್, ಇದು ಮೊದಲನೆಯ ಪಕ್ಕೆಲುಬು ಮತ್ತು ಕ್ಲಾವಿಕಲ್ನ ಮಧ್ಯದಲ್ಲಿ ಕಂಡುಬರ್ತೈತೆ. ಭುಜವನ್ನು ಕೆಳಗೆ ಮತ್ತು ಮುಂದಕ್ಕೆ ಚಲಿಸಲು ಸಹಾಯ ಮಾಡ್ತೈತೆ. ಇಂಟರ್ ಕಾಸ್ಟಲ್, ಇವು ಪಕ್ಕೆಲುಬುಗಳು ಮಧ್ಯದಲ್ಲಿದ್ದು ಅವುಗಳನ್ನು ಮೇಲೆ ಎತ್ತುವುದು ಮತ್ತು ಕೆಳಗೆ ಇಳಿಸುವ ಕ್ರಿಯೆ ಮಾಡುತ್ತಾ ಉಸಿರಾಟ ದೇಹದೊಳಗೆ ತೆಗೆದುಕೊಳ್ಳುವ ಮತ್ತು ಹೊರ ಹಾಕಲು ಸಹಾಯಕ ಆಗ್ತೈತೆ. ಈಗ ಹೊಟ್ಟೆಯ ಸ್ನಾಯುಗಳು. ಹೊಟ್ಟೆಯ ಭಾಗದಲ್ಲಿ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಅಬ್ಲಿಕ್ ಸ್ನಾಯುಗಳು ಕಂಡುಬರ್ತವೆ. ಟ್ರಾನ್ಸ್ವರ್ಸಸ್ ರೆಕ್ಟಸ್, ಕ್ವಾಡರ್ಟರ್ಸ್, ಲಂಬೋರಮ್ ಮುಂತಾದ ಸ್ನಾಯುಗಳಿದ್ದು ಇವು ಮೇಲೆ ಎದೆಗೂಡಿಗೆ ಹತ್ತಿಕೊಂಡಿದ್ದು ಕೆಳಗೆ ಏನು ಮಾಡಿದ್ದಾವೆ, ಪೆಲ್ವಿಕ್ ಮೂಳೆಯವರೆಗೆ ವಿಸ್ತರಿಸಿಕೊಂಡಿವೆ. ಇವು ಉದರದಲ್ಲಿರುವಂಥ ಕರಳಿಗೆ ಆಧಾರ ಮತ್ತು ಒತ್ತಡವನ್ನು ಉಂಟು ಮಾಡುತ್ತವೆ. ಉಳಿದ ಇಂದ್ರಿಯಗಳಿಗೂ ಇವು ಆಧಾರ ಆಗಿವೆ. ಯಾವುದು, ಹೊಟ್ಟೆಯ ಸ್ನಾಯುಗಳು. ಈಗ ಭುಜದ ಸ್ನಾಯುಗಳು. ಡೆಲ್ಟಾಯ್ಡ್, ಸುಪ್ರಾಸ್ಪೈನಟಸ್, ಸಬ್ ಕ್ಯಾಪುಲರಿಸ್ ಮುಂತಾದ ಸ್ನಾಯುಗಳಿದ್ದು ಇವು ಭುಜದ ಚಲನೆಗೆ ಏನಾಗ್ತವೆ, ತಿರುಗಲು ಸಹಾಯ ಮಾಡ್ತವೆ. ಈಗ ರಟ್ಟೆಯ ಸ್ನಾಯುಗಳು. ರಟ್ಟೆಯಲ್ಲಿ ಅನೇಕ ಸ್ನಾಯುಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳು ಯಾವ್ಯಾವ ಅಂದರೆ ಒಂದು ಬೈಸೆಪ್ಸ್, ಟ್ರೈಸೆಪ್ಸ್. ರಟ್ಟೆಯ ಸ್ನಾಯುಗಳಲ್ಲಿ ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಕಂಡುಬರ್ತವೆ. ಈಗ ಬೈಸೆಪ್ಸ್ ಅಂದರೆ ನೋಡಿರಿ, ಇದು ರಟ್ಟೆಯ ಮುಂಭಾಗದಲ್ಲಿ ಸ್ಕ್ಯಾಪುಲಾದಿಂದ ಪ್ರಾರಂಭವಾಗಿ ರೇಡಿಯಸ್ದ ಮೇಲೆ ಏನಾಗಿದೆ ಸೇರಿಕೊಂಡಿದೆ. ಇದು ಮುಂಗೈಯನ್ನು ಮುಂದೆ ಚಾಚಲು ಸಹಾಯಕ ಆಗಿದೆ. ಬೆಕ್ರಿಯಾಲಿಸ್, ಇದು ಬೈಪಾಸ್ದ ಕೆಳಗೆ ಇದ್ದು ಮೊಣಕೈಯನ್ನು ಬಾಗಿಸಲು ಏನಾಗಿದೆ, ಸಹಾಯಕ ಆಗಿದೆ. ಟ್ರೈಸೆಪ್ಸ್ ಅಂದರೆ ಇದು ರಟ್ಟೆಯ ಹಿಂಭಾಗದಲ್ಲಿ ಕಂಡುಬರ್ತೈತೆ. ಮುಂಗೈ ಮುಂದೆ ಚಾಚಲು ಮತ್ತು ಮುಂಗೈಯನ್ನು ಇದು ಮಾಡ್ತೈತೆ ರಟ್ಟೆಗೆ ಹಚ್ಚಲು ಸಹಕಾರಿ ಆಗ್ತೈತೆ. ಅಲ್ಲದೆ ಬಲಿಷ್ಠವಾದ ಕಾರ್ಯವನ್ನು ಸಹ ಇದು ಮಾಡ್ತದೆ. ಯಾವುದು, ಟ್ರೈಸೆಪ್ಸ್. ಇವಾಗ ಮುಂಗೈ ಸ್ನಾಯುಗಳು. ಮುಂಗೈಯಲ್ಲಿ ಸುಪಿನೇಟರ್, ಲಾಂಗಸ್, ಎಕ್ಸ್ಟೆನ್ಸರ್ಸ್, ಕಾರ್ಪಿ ರೇಡಿಯಲಿಸ್, ಲಾಂಗಸ್, ಫ್ಲೆಕ್ಸರ್ಸ್, ಕಾರ್ಪಿ ರೇಡಿಯಲಿಸ್, ಎಕ್ಸ್ಟೆನ್ಷನ್, ಅಲ್ನರಿಸ್,
ಎಕ್ಸ್ಟೆನ್ಸರ್ ಡಿಯೋಟೇರಿಯಂ, ಎಕ್ಸ್ಟೆನ್ಷನ್ ಬ್ರೇವಿಸ್ ಮುಂತಾದ ಅನೇಕ ಸ್ನಾಯುಗಳಿದ್ದು ಮುಂಗೈಯನ್ನು ಒಳಗೆ ಮಡಿಸಲು ಹಸ್ತದ ವಿಶಿಷ್ಟ ಚಲನೆಗೆ ಏನಾಗ್ತೈತಿ ಸಹಾಯ ಮಾಡ್ತವೆ. ಇವಾಗ ಟೊಂಕದ ಸ್ನಾಯುಗಳು ನೋಡಿರಿ. ಸೋಅಸ್ ಮತ್ತು ಇರಿಕಸ್ ಸ್ನಾಯುಗಳು ತೊಡೆಯ ಭಾಗದಲ್ಲಿ ಉಬ್ಬಿನಂತೆ ಏನು ಮಾಡ್ತವೆ, ಉಬ್ಬಿನಲ್ಲಿ ಕೂಡ್ತವೆ. ಗ್ಲೂಟಿಯಸ್ ಮ್ಯಾಕ್ಸಿಮಮ್ ಪೃಷ್ಠದ ಒಂದು ಹಿಂಭಾಗಕ್ಕೆ ದುಂಡಾಗಿನ ಆಕಾರ ನೀಡ್ತವೆ. ಯಾವುದು ಟೊಂಕದ ಸ್ನಾಯುಗಳು. ಗ್ಲೂಟಿಯಸ್ ಮೀಡಿಯಸ್ ಮತ್ತು ಗ್ಲೂಟಿಯಸ್ ಮಿನಿಮಮ್ ಇವು ಇಲಿಯಂ ಪಾರ್ಶ್ವದ ಮೇಲ್ಮೈಯಿಂದ ಪ್ರಾರಂಭವಾಗಿ ಫ್ಯೂಮರ್ ಮೂಳೆವರೆಗಿನಗಿದೆ ಹಬ್ಬಿವೆ. ಇವು ಕಾಲನ್ನು ಚಾಚುವ, ತೊಡೆಯನ್ನು ತಿರುಗಿಸುವ, ನಿಂತಾಗ ಸಮತೋಲನ ಕಾಯ್ದುಕೊಳ್ಳುವ ಕಾರ್ಯವನ್ನು ಇವು ಮಾಡ್ತವೆ. ತೊಡೆಯ ಸ್ನಾಯುಗಳು. ಕ್ವಾಡ್ರಿಸೆಪ್ಸ್ ತೊಡೆಯ ಮುಂಭಾಗದಲ್ಲಿ ದೊಡ್ಡದಾದ ಮತ್ತು ಬಲಿಷ್ಠವಾದ ಸ್ನಾಯು ಇದಾಗಿದೆ. ಸಾರ್ಟೋರಿಯಸ್ ಇದು ಮನುಷ್ಯನಲ್ಲಿ ಅತಿ ಉದ್ದವಾದ ಸ್ನಾಯು. ಇಂಪಾರ್ಟೆಂಟ್ ಇದು ಎಕ್ಸಾಮಲ್ಲಿ ಕೇಳಿದರೆ ಮನುಷ್ಯರಲ್ಲಿ ಅತಿ ಉದ್ದವಾದ ಸ್ನಾಯು ಅಂದರೆ ಸಾರ್ಟೋರಿಯಸ್. ಇದು ತೊಡೆಯಲ್ಲಿ ಕಂಡುಬರ್ತೈತೆ. ಟೊಂಕ ಮತ್ತು ಮೊಣಕಲನ್ನು ಬಾಗಿಸುವಲ್ಲಿ ಏನಾಗ್ತೈತೆ, ಇದು ಸಹಾಯ ಮಾಡ್ತದೆ. ಬೈಸೆಪ್ಸ್ ಫಿಮರಿಸ್ ಇದು ತೊಡೆಯ ಹಿಂಭಾಗದಲ್ಲಿರುವಂತಹ ಬಲವಾದ ಸ್ನಾಯುಗಿದೆ. ಇವು ಚಲನೆಗೆ ಅಂದರೆ ಕಾಲಿನ ಚಲನೆಗೆ ಏನಾಗ್ತವೆ, ಸಹಾಯ ಮಾಡ್ತವೆ. ಸೆಮಿ ಟೆಂಡಿನೋಸನ್, ಅಡಾಕ್ಟರ್, ಲೋಗಸ್, ಬ್ರೇವಿಸ್ ಮತ್ತು ಮ್ಯಾಗ್ನಸ್ ಎಂಬ ಸ್ನಾಯುಗಳು ಒಳ ತೊಡೆಯಲ್ಲಿ ಕಂಡುಬರ್ತವೆ. ಭಾರವಾದ ಕಾಲಿನ ವಿವಿಧ ಒಂದು ಚಲನೆಗೆ ಸಹಕಾರಿಯಾಗ್ತವೆ. ಮುಂಗಾಲಿನ ಸ್ನಾಯುಗಳು. ಟೈ ಬೈಸೆಪ್ಸ್ ಅಂಟೇರಿಯರ್ ಇದು ಟಿಬಿಯ ಮುಂದುಗಡೆ ಅಂದರೆ ಸ್ವಲ್ಪ ಹೊರ ಮಗ್ಗಲಿಗೆ ಇದೆ. ಹಿಂಭಾಗದಲ್ಲಿ ಗ್ಯಾಸ್ಟ್ರೋನಿಮಿಯಸ್ ಎಂಬ ಸ್ನಾಯು ಇದೆ. ಸೋಲೆಸ್ ಎಂಬ ಸ್ನಾಯುಗಳಿದ್ದು ಕೆಳಕಾಲಿನ ಚಲನೆಗೆ ಏನಾಗ್ತವೆ, ಸಹಾಯ ಆಗ್ತದೆ. ಸ್ನಾಯುವಿನ ಕಾರ್ಯಗಳು. ಶಕ್ತಿಯನ್ನು ಉತ್ಪಾದಿಸುವುದು ಮತ್ತು ಚಲನೆ ಉಂಟು ಮಾಡುವುದು ಇದರ ಮೂಲ ಕಾರ್ಯವಾಗಿದೆ. ಈ ಕಾರ್ಯವು ಸ್ನಾಯುಗಳ ಸಂಕೋಚನೆ ಮತ್ತು ವಿಕಾಸನ ಕ್ರಿಯೆಗಳ ಮೂಲಕ ನಡೆಯುತ್ತದೆ. ನಿಯಮಿತವಾದಂತಹ ಚಟುವಟಿಕೆಗಳ ಮೂಲಕ ಸ್ನಾಯು ಸಂಕೋಚನೆ ಹೆಚ್ಚಿಸಬಹುದು. ಸ್ನಾಯು ಅಂಕುಂಚನ ಕ್ರಿಯೆಯಲ್ಲಿ ಎರಡು ಪ್ರಕಾರಗಳು ಕಂಡುಬರ್ತವೆ. ಒಂದು ಚಲನ ಸಹಿತ ಕ್ರಿಯೆ, ಒಂದು ಚಲನರಹಿತ ಕ್ರಿಯೆ. ಸ್ನಾಯುವಿನ ರಾಸಾಯನಿಕ ಘಟಕಗಳು. ಸ್ನಾಯುವಿನಲ್ಲಿ 72% 78% ಪಾಲು ನೀರಿದೆ. 20% ಸಸಾರಜನಕ, ಆಕ್ಟೋಮಯೋಸಿಸ್, ಗ್ಲೂಬ್ಯಾಲಸ್, ಆಲ್ಬ್ಯೂಮಿನ್. 3% ಸಸಾರಜನಕ, ಆಸಿಡ್ ಅಂಗಾಂಶಗಳು, ಲವಣಗಳು ಹಾಗೂ ನಿರಾಯವ ಸಂಯುಕ್ತಗಳು. ಕ್ರಿಯೇಟಿನ್ ಫಾಸ್ಫೇಟ್, ಕ್ರಿಯೇಟಿನಸ್, ಅಡೆನಿಲಿಕ್ ಆ್ಯಸಿಡ್, ಎಡಿನೋಸಿನ್ ಟ್ರೈಫಾಸ್ಫೇಟ್, ಅಯೋನೋಸಿನಿನ್ ಮತ್ತು ಲ್ಯಾಕ್ಟಿಕ್ ಆ್ಯಸಿಡ್ ಇರ್ತವೆ. ಜ್ಞಾನತಂತುಗಳು ಮತ್ತು ಸ್ನಾಯುಗಳು ಕೂಡುವಂತಹ ಸ್ಥಳಗಳಿಗೆ ಏನಂತೀವಿ, ಸ್ನಾಯುತಂತುಗಳ ಸಂಧಿ ಅಂತ ಕರಿತೀವಿ. ಜ್ಞಾನತಂತು ಮತ್ತು ಸ್ನಾಯುಗಳು ಕೂಡುವಂಥ ಸ್ಥಳಗಳಿಗೆ ಸ್ನಾಯುತಂತುವಿನ ಸಂಧಿ ಅಂತ ಕರಿತೀವಿ. ಕ್ರಿಯವಾದ ಒಂದು ಜ್ಞಾನತಂತುವಿನಂತೆ ಪ್ರೇರಣೆ ಬಂದಾಗ ಈ ಸಂಧಿನಲ್ಲಿ ಅಸಿಟೋಲಿನಿನ್ ಎಂಬ ರಾಸಾಯನಿಕ ಏನಾಗ್ತದೆ, ಉತ್ಪತ್ತಿ ಆಗ್ತದೆ. ಇದರಿಂದ ಸ್ನಾಯುತಂತುಗಳು ಸಂಕೋಚಿತವಾಗ್ತವೆ. ಈ ಸಂಕೋಚನೆ ನಡೆಯುತ್ತಿದ್ದಂತೆ ಸ್ನಾಯುವಿನಲ್ಲಿ ATP ಅಂದರೆ ಟ್ರೈ ಅಡಿನೋಸಿನ್ ಟ್ರೈಫಾಸ್ಫೇಟ್ ವಿಭಜನೆ ಹೊಂದಿ ADP ಅಡಿನೋಸಿನ್ ಬೈಫಾಸ್ಫೇಟ್ ಮತ್ತು ಒಂದು ಫಾಸ್ಫೇಟ್ ಅಣು ಆಗ್ತೈತೆ. ಇದು ಈ ವಿಭಜನೆಯ ವೇಳೆಯಲ್ಲಿ ಅಗಾಧ ಪ್ರಮಾಣದ ಶಕ್ತಿ ಏನಾಗ್ತೈತೆ, ಬಿಡುಗಡೆ ಆಗ್ತೈತೆ. ಈ ಶಕ್ತಿಯು ಸ್ನಾಯುವಿನ ಚಟುವಟಿಕೆಗೆ ಬೇಕಾದಂಥ ಉತ್ಸಾಹವನ್ನು ಇದು ಒದಗಿಸ್ತೈತೆ. ಈಗ ಕ್ರಿಯೇಟಿನ್ ಫಾಸ್ಫೇಟ್ನಿಂದಾಗಿ ATPಯು ಮತ್ತೆ ATP ಆಗಿ ಪರಿವರ್ತನೆ ಹೊಂದಿ ಸ್ನಾಯು ಏನಾಗ್ತೈತೆ, ಸೇರಿಕೊಳ್ತೈತೆ. ಇದು ಇಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆಯ ಮೊದಲನೇ ಹಂತ ಇದಾಗಿದೆ. ದ್ವಿತೀಯ ಹಂತದಲ್ಲಿ ATPಯಿಂದ ಬಿಡುಗಡೆ ಹೊಂದಿದಂತಹ ಫಾಸ್ಫೇಟ್ ಅಣುವು ರಕ್ತದಲ್ಲಿನ ಗ್ಲುಕೋಜನ್ನಿನೊಡನೆ ಸಂಯೋಗವಾಗಿ ಹೆಕ್ಟೋಸ್ ಡೈ ಫಾಸ್ಫೇಟ್ ಆಗ್ತೈತೆ. ಇದು ನಿಧಾನವಾಗಿ ವಿಭಜನೆಯಾಗಿ ಪೈರುವಿಕ್ ಆಮ್ಲ ಆಗ್ತೈತೆ. ಈ ವಿಭಜನೆಯಿಂದ ಶಕ್ತಿ ಬಿಡುಗಡೆ ಆಗ್ತೈತೆ. ಪೈರುವಿಕ್ ಆಮ್ಲಕ್ಕೆ ಸಾಕಷ್ಟು ಪ್ರಮಾಣದ O2 ಅಂದರೆ ಆಕ್ಸಿಜನ್ ದೊರೆತರೆ ಅದರ 4.5 ಭಾಗವು ಪುನಃ ಗ್ಲೈಕೋಜನ್ ಏನು ಮಾಡ್ತೈತೆ, ಪಡ್ಕೊತೈತೆ. ಇನ್ನುಳಿದ 1/4 ಭಾಗ
ET2 ಹಾಗೂ ನೀರಾಗಿ ಪರಿವರ್ತನೆ ಹೊಂದಿ ಉಸಿರಾಟದ ಮೂಲಕ ಏನಾಗ್ತದೆ ವಿಸರ್ಜಿಸಲ್ಪಡ್ತೈತಿ. ಶಾರೀರಿಕ ಚಟುವಟಿಕೆಯು ತೀವ್ರಗತಿಯಿಂದ ಸಾಗಿದಾಗ, ಸಾಕಷ್ಟು ಪ್ರಮಾಣದ ಆಮ್ಲಜನಕ ದೊರೆಯದಿದ್ದಾಗ ಪೈರುವಿಕ್ ಆಮ್ಲವು ಲ್ಯಾಕ್ಟಿಕ್ ಆಮ್ಲ ಆಗಿ ಪರಿವರ್ತನೆ ಹೊಂದಿ ಸ್ನಾಯುವಿನಲ್ಲಿ ಸಂಗ್ರಹಗೊಳ್ತೈತಿ. ಇದರಿಂದ ಸ್ನಾಯುವಿನ ಕಾರ್ಯವು ಕುಂಠಿತವಾಗುತ್ತಾ ನಿಂತು ಬಿಡುವಂತಹ ಸಂಭವ ಉಂಟು ಹಾಗೂ ಸ್ನಾಯು ಸೆಳೆತ ಉಂಟಾಗ್ತೈತಿ. ಇದನ್ನು ಹೋಗಲಾಡಿಸಲು ಆಮ್ಲಜನಕ ಪೂರೈಕೆ ಆಗಬೇಕು. ಇದು ಎರಡನೇ ಅಥವಾ ಪೂರಕ ರಾಸಾಯನಿಕ ಅಂತ ಆಗಿರ್ತೈತಿ. ಗಮನಿಸಿ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. ವಿಭಜನೆಯಲ್ಲಿ ATPಯಿಂದ 1 ಗ್ರಾಮ್ ಫಾಸ್ಫೇಟ್ ಬೇರೆಯಾಗುವಾಗ 1100 ಕ್ಯಾಲೋರಿ ಚೈತನ್ಯ ಉಂಟಾಗ್ತೈತಿ. ATP ವಸ್ತುವಿಗೆ 1 ಗ್ರಾಮ್ ಫಾಸ್ಫೇಟ್ ಪುನಃ ಕೂಡಿದಾಗ ಅದು ATP ವಸ್ತುವಿನ ಒಂದು ಪೂರ್ವ ಪ್ರಮಾಣಕ್ಕೆ ಬರಲು ಸಾಧ್ಯ ಆಗ್ತೈತಿ. ಸ್ನಾಯು ಸಂಕೋಚನಕ್ಕಾಗಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ಎಂಬ ಸಂಯುಕ್ತವು ಅವಶ್ಯಕವಾಗಿರುತ್ತದೆ. ಸ್ನಾಯುವಿನ ಸಂಕೋಚನ ಒಂದು ಏಕಮಾನ ಸಾರ್ಕೋಮಿಯರ್ ಆಗಿರ್ತೈತಿ. ಸ್ನಾಯು ಸಂಕೋಚನವಾಗುವಾಗ ನಡೆಯುವಂಥ ಘಟನೆಗಳು ಏನೇನಿದಾವೆ ನೋಡ್ರಿ. ಸ್ನಾಯುವಿಗೆ ಪ್ರೇರಣೆ ಬಂದ ತಕ್ಷಣ ಆ ಸಂಧಿಯಲ್ಲಿ ಏನಾಗ್ತೈತಿ ಅಸಿಟೈಲೋಲ್ಕಿನ್ ಎಂಬ ರಾಸಾಯನಿಕ ಬಿಡುಗಡೆ ಆಗ್ತೈತಿ. ಕ್ಯಾಲ್ಸಿಯಂ ಕಣಗಳು ತಾತ್ಪೂರ್ತಿಕವಾಗಿ ಮಯೋಸಿನ್ ಮತ್ತು ಆ್ಯಕ್ಟಿನ್ ತಂತುಗಳ ರಚನಾತ್ಮಕ ಬದಲಾವಣೆ ಮಾಡುತ್ತವೆ. ಸ್ನಾಯುಗಳ ವರ್ಗೀಕರಣ ಸ್ನಾಯುಗಳ ಅಂಕೋಚನ ಪ್ರಸರಣಗಳ ಮೂಲಕ ಶರೀರದಲ್ಲಿ ನಡೆಯುವಂತಹ ಚಲನೆಯ ಒಂದು ವಿವಿಧ ರೀತಿಯಲ್ಲಿ ನಡೀತೈತಿ. ಹೀಗೆ ನಡೆಯುವಂಥ ಚಲನೆಗಳ ಪ್ರಕಾರ ಅವುಗಳಿಗೆ ಸಹಾಯವಾಗುವಂತಹ ಸ್ನಾಯುಗಳನ್ನು ಸ್ಥೂಲವಾಗಿ ಈ ಕೆಳಗಿನಂತೆ ನಾವು ಏನು ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ. ಯಾವ ರೀತಿ ವರ್ಗೀಕರಣ ಮಾಡ್ತೀವಿ? ಮಡಿಚುವ ಸ್ನಾಯುಗಳು ಅಂತ ಹೇಳ್ತೀವಿ. ಸ್ನಾಯುಗಳ ರಟ್ಟೆಯ ಮತ್ತು ತೊಡೆಯ ಬೈಸೆಪ್ಸ್ ಮತ್ತು ಹೊಟ್ಟೆಯ ಸ್ನಾಯುಗಳು ಇವು ಏನಂತೀವಿ ಮಡಿಚುವ ಸ್ನಾಯುಗಳಿಗೆ ಉದಾಹರಣೆ. ಚಾಚುವ ಸ್ನಾಯುಗಳು ಹೆಂಗಂದರೆ ರಟ್ಟೆಯ ಬೈಸೆಪ್ಸ್, ತೊಡೆಯ ಮುಂಭಾಗದ ಸ್ನಾಯುಗಳು ಮತ್ತು ಬೆನ್ನಿನ ಸ್ನಾಯುಗಳು ಏನಾಗ್ತವೆ ಚಾಚುವ ಸ್ನಾಯುಗಳಾಗಿದ್ದಾವೆ. ಅಪಹಾರಕ ಸ್ನಾಯುಗಳು ಅಂದರೆ ಭುಜದ ಸ್ನಾಯು, ಜಗಣದ ಸ್ನಾಯುಗಳು ಅಪಹಾರಕ ಸ್ನಾಯುಗಳಾಗಿವೆ. ಅಭಿಕರ್ಷಕ ಸ್ನಾಯುಗಳು ಲೇಟಿಸಿಮಸ್ ಡೋರ್ಸಿ, ಪೆಕ್ಟೋರಲಿಸ್ ಮೇಜರ್, ಟ್ರೆಪಿಜಿಯನ್ ಇವೆಲ್ಲ ಏನು ಆಕರ್ಷಕ ಸ್ನಾಯುಗಳು. ಅಡಕ್ಟರ್ ಅಂತೇಳಿ ಕರಿತೀವಿ. ಅಭಿಕರ್ಷಕ ಸ್ನಾಯುಗಳು ಅಂತೇಳಿ ಕರಿತೀವಿ. ಅದು ಮಡಿಚುವ ಸ್ನಾಯುಗಳು, ಚಾಚುವ ಸ್ನಾಯುಗಳು, ಅಪಹಾರಕ ಸ್ನಾಯುಗಳು, ಅಭಿಕರ್ಷಕ ಸ್ನಾಯುಗಳು. ಒಟ್ಟು 4 ಪ್ರಕಾರಗಳದು. ಇನ್ನೊಂದಿದೆ ಆವರ್ತಕ ಅಥವಾ ತಿರುಗಿಸುವ ಸ್ನಾಯುಗಳು. ಸ್ನಾಯುಗಳು ಮೊಣಕೈ ಅಥವಾ ಭುಜಗಳಲ್ಲಿರುವಂತಹ ಸ್ನಾಯುಗಳು ಅಂತೀವಿ ಆವರ್ತಕ ಅಥವಾ ತಿರುಗಿಸುವ ಸ್ನಾಯುಗಳು ಅಂತೇಳಿ ಕರಿತೀವಿ. ಇಷ್ಟು ಸ್ನಾಯು ಸಂಸ್ಥೆ ಬಗ್ಗೆ ಏನಾಗಿದೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಸ್ವಲ್ಪ ಇದು ವರ್ಡ್ಸ್ಗಳು ಸ್ವಲ್ಪ ಹಾರ್ಡ್ ಆಗಿರುವುದರಿಂದ, ಕಠಿಣ ಆಗಿರುವುದರಿಂದ ಸ್ವಲ್ಪ ನಮಗಿದು ಟಫ್ ಅನ್ನಿಸ್ತೈತೆ. ಹಾಗಾಗಿ 1-2 ಸತಿ ರಿವಿಷನ್ ಮಾಡಿಕೊಂಡು ಸ್ಟಡಿ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.